ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರ್ಯಾರು ಡೈಲಿ ಡಯೆಟ್ ಮಾಡ್ತಿರೋ ಅವರು ಇದೊಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಸಾಕು, ನಿಮಗೆ ಹೈ ಲೆವೆಲ್ ಆಫ್ ಪ್ರೋಟೀನ್, ವೈಟಮಿನ್ ಮತ್ತು ಫೈಬರ್ ನಿಮ್ಮ ಬಾಡಿಯಲ್ಲಿ ಗೇನ್ ಆಗುತ್ತೆ. ಯಾವುದು ಅಂತ ಗೊತ್ತಾಯ್ತಾ? ದಟ್ಸ್ ಆ್ಯಂಡ್ ಬಟರ್ ಫ್ರೂಟ್ ಮಿಲ್ಕ್ ಶೇಕ್. ಇದನ್ನು ಫಾರಿನಲ್ಲಿ ಅವಕಾಡೋ ಅಂತಲೂ ಕರೀತಾರೆ. ನಾನು 2 ಬಟರ್ ಫ್ರೂಟ್ ತಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಒಳಗಡೆ ಇರೋವಂಥ ಒಂದು ಸೀಡ್ನ ತೆಗಿಬೇಕಾಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಪೀಲ್ ಮಾಡ್ದಲೇ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಮಿಲ್ಕ್ ಶೇಕ್ ಫುಲ್ ಕಹಿ ಬಂದುಬಿಡುತ್ತೆ. ಈ ಥರ ನೀವು ನೀಟಾಗಿ ಹಣ್ಣನ್ನು ಪೀಲ್ ಮಾಡ್ಕೊಬೇಕಾಗುತ್ತೆ. ಪೀಲ್ ಮಾಡ್ಕೊಂಡಿರೋ ಎಲ್ಲ ಹಣ್ಣನ್ನು ನಾನಿವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜೊತೆಗೀಗ ನೆನೆಸಿಕ್ಕಿರೋ ಅಂಥ ಡ್ರೈ ಫ್ರೂಟ್ಸ್ ಮತ್ತು ಡೇಟ್ಸ್ ಮತ್ತು 1 ಕಪ್ ಆಫ್ ಮಿಲ್ಕ್. ಆ್ಯಂಡ್ ಅಟ್ ಲಾಸ್ಟ್ ನಾನು ಸ್ವಲ್ಪ ಹನಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹನಿ ನೀವು ಹಾಕ್ಕೊಬೋದು. ಜೊತೆಗೆ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಜ್ಯೂಸ್ ಗ್ಲಾಸ್ಗೆ 2 ಸ್ಪೂನ್ಸ್ ಆಫ್ ಬಾದಾಮ್ ಗೋಂದ್ ಹಾಕ್ಕೊತಾ ಇದ್ದೀನಿ. ಇದನ್ನು ಆಲ್ಮಂಡ್ ಗಮ್ಸ್ ಅಂತಲೂ ಕರೀತಾರೆ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಆಫ್ ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ರೆಡಿ ಮಾಡಿಕ್ಕಿರೋವಂಥ ಮಿಲ್ಕ್ ಶೇಕ್. ಆ್ಯಸ್ ಐ ಟೋಲ್ಡ್, ಈ ಒಂದು ಮಿಲ್ಕ್ ಶೇಕಲ್ಲಿ ನಿಮಗೆ ಹೈ ಲೆವೆಲ್ ಆಫ್ ಪ್ರೋಟೀನ್, ವೈಟಮಿನ್ ಮತ್ತು ಫೈಬರ್ ಸಿಗುತ್ತೆ. ಜಿಮ್ಮಲ್ಲಿ ಕೊಡ್ತಿರೋ ಅಂಥ ಡೈಲಿ ಬೋರಿಂಗ್ ಪ್ರೋಟೀನ್ ಶೇಕ್ ಕೊಡ್ತೀವಿ ಬೋರ್ ಆಗಿದ್ದರೆ ಈ ಥರ ಒಂದು ಮಿಲ್ಕ್ ಶೇಕ್ನ ಟ್ರೈ ಮಾಡಿ. ನಿಮಗೆ 1 ವೀಕಲ್ಲೇ ಡಿಫ್ರೆನ್ಸಸ್ ಗೊತ್ತಾಗುತ್ತೆ.